ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮತ್ತೆ ಒಂದು ಹಾಲ್ ವಿಡಿಯೋನ ತೊಗೊಂಬಂದಿದ್ದೀನಿ. ಇದು ಬೇಸಿಕಲಿ ಬಿಗಿನರ್ಸ್ಗೆ ಹೆಲ್ಪ್ ಆಗುವಂಥ ಐಟಮ್ಸ್ನ ತೊಗೊಬಂದಿದ್ದೀನಿ. ಇವಾಗ ತಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವರಿಗೆ ಬೆಸ್ಟ್ ಮೈಕ್ ಆ್ಯಂಡ್ ಟ್ರೈಪೋರ್ಡ್ನ ನಾನು ತೊಗೊಂಬಂದಿದ್ದೀನಿ. ಹಾಗೆ ಸವಾನಾಯಿಂದ ಕೂಡ ಒಂದು ಪಾರ್ಸೆಲ್ ಬಂದಿದೆ. ಸೊ ಅದರಲ್ಲಿ ಏನಿದೆ ಅಂತಲೂ ತೋರಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಫಸ್ಟ್ ಒನ್ ಬಂದು ಮೈಕ್ ಆ್ಯಂಡ್ ಸೆಕೆಂಡ್ ಒನ್ ಈ ಥರ 6-in-1 ಟ್ರೈಪೋಡ್ ಅಂತ. ಇದರಲ್ಲಿ ಲೈಟ್ ಕೂಡ ಇರುತ್ತೆ ಆ್ಯಂಡ್ ಮೈಕ್ ಕೂಡ ಇರುತ್ತೆ. ಸೊ ಫಸ್ಟ್ ಒಂದು ವಯರ್ಲೆಸ್ ಮೈಕ್ನ ತೊಗೊಂಡಿದ್ದೀನಿ. ಇದು ಕೂಡ ತುಂಬ 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 ಚೆನ್ನಾಗಿದೆ. ಸೊ ಇದ್ರದ್ದು ಲಿಂಕ್ ಬೇಕಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಹೇಳಿ ನಾನು ಸೆಂಡ್ ಮಾಡ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ಸಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ. ಈ ಒಂದು ಮೈಕ್ದು ಫೆಸಿಲಿಟೀಸ್ ಏನಿದೆ ಇದರಲ್ಲಿ ಅಂತ ನೋಡೋದಾದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು 950 ಸಮಥಿಂಗ್ ಏನೋ ಬೀಳ್ತು, ನಂಗೆ ಅಷ್ಟು ಗೊತ್ತಿಲ್ಲ ಸರಿಯಾಗಿ. ಸೊ ಇದರಲ್ಲಿ ನೀವು ಬರೀ ಒಂದೇ ಒಂದು ಬೇಕು ಅಂದರೆ ತೊಗೋಬೋದು, ಅದು 650 ಸಮಥಿಂಗ್ ಆಗುತ್ತೆ. ಸೊ ಒಂದಕ್ಕೇ 650 ಅಂದಾಗ 2ರಿಂದ 900 ಸಮಥಿಂಗ್ 927 ಆರ್ 950ಗೆಲ್ಲ ಸಿಕ್ಬಿಡುತ್ತೆ. ಸೊ ಆರಾಮ್ಸೆ ಬೈ ಮಾಡ್ಬೋದು. ಇದನ್ನು ತುಂಬ ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದೇನೆಂದರೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಏನು ಕೇಳಿಸಲ್ಲ. ಅಂದರೆ ಸಾಂಗ್ಸ್ ಹಾಕಿರ್ತೀರ ಆ್ಯಂಡ್ ಹೊರಗಡೆ ಹೋದಾಗ ಗಾಳಿ ಬರ್ತಾ ಇರುತ್ತೆ, ಬೈಕಲ್ಲಿ ಹೋಗ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ. ಆ್ಯಂಡ್ ನನ್ನ ಹತ್ರ ಆಲ್ರೆಡಿ ಮೈಕ್ ಇತ್ತು, ಅದು ಸ್ವಲ್ಪ ಬೇಗ ಚಾರ್ಜ್ ಖಾಲಿ ಆಗಿಬಿಡ್ತಿತ್ತು, ಒಂದು ವಿಡಿಯೋನೂ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಹೊಸ ಮೈಕ್ನ ತೊಗೊಂಡಿದ್ದು. ಅದು ತೊಗೊಳೋದಕ್ಕೂ ಒಂದು ರೀಸನ್ ಇದೆ. ಆ್ಯಂಡ್ ಇದರಲ್ಲಿ ಲಾಂಗ್ ಪ್ರೆಸ್ ಮಾಡಬೇಕು. ಇಲ್ಲಿ ಬ್ಯಾಕ್ ಸೈಡ್ ಒಂದು ಬಟನ್ಸ್ನ ಕೊಟ್ಟಿರ್ತಾರೆ, ಲಾಂಗ್ ಪ್ರೆಸ್ ಮಾಡಿ ಆನ್ ಮಾಡಬೇಕು, ಇಲ್ಲಿ ಆಫ್ ಆಗುತ್ತೆ. ಸೊ ಆ್ಯಕ್ಚುಲಿ ಕನೆಕ್ಟ್ ಮಾಡಿಲ್ಲ, ಕನೆಕ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ. ಲಾಸ್ಟಲ್ಲಿ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಒಂದು ಮೈಕ್. ನೀವು ಎಲ್ಲರೂ ಕೂಡ ತೊಗೊಳ್ಳಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಆ್ಯಂಡ್ 2 ಚಾರ್ಜಿಂಗ್ದು ವಯರ್ನ ಕೊಟ್ಟಿರ್ತಾರೆ. ಒಂದು ನಿಮಿಷ ತೋರಿಸ್ತೀನಿ. ಇದನ್ನು ರಿಮೂವ್ ಮಾಡಿದ್ರೆ ಇದು ಈಸಿಲಿ ಬರುತ್ತೆ. ಸೊ ತೋರಿಸ್ತೀನಿ. ಈ ಥರ 2 ವಯರ್ನ ಕೊಟ್ಟಿರ್ತಾರೆ, ನೀವು 2 ಒಟ್ಟಿಗೆ ಚಾರ್ಜ್ ಮಾಡ್ಬೋದು. ನಂದು ಮುಂಚೆ ಇದ್ದಿದ್ದ ಮೈಕಲ್ಲಿ ಜಸ್ಟ್ ಒಂದೇ ವಯರ್ ಇತ್ತು ಆ್ಯಂಡ್ ಅದು ಕೂಡ ಬೇಗ ಚಾರ್ಜ್ ಆಗ್ತಿರ್ಲಿಲ್ಲ. ಫೋನ್ದು CP ಏನಿತ್ತು ಅದರಲ್ಲೇ ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಇದನ್ನು ನೀವು ಎಲ್ಲ ಒಂದು ಫೋನ್ ಅವರು ಕೂಡ ಯೂಸ್ ಮಾಡ್ಬೋದು. ಬಟ್ ಐಫೋನ್ ಅವರು ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಇದು ಎಕ್ಸ್ಟ್ರಾ ಪಿನ್ ಏನು ಕೊಟ್ಟಿಲ್ಲ ನನಗೆ ಐಫೋನ್ದು. ಜಸ್ಟ್ CP ಯಾರ್ದಿದೆ ಅವ್ರು ಮಾತ್ರ ಈ ಒಂದು ಮೈಕ್ನ ತೊಗೋಬೋದು. ಸೊ ಈ ಥರ ಒಂದು ಮೈಕ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಕೂಡ. ಆ್ಯಂಡ್ ಮಸ್ಟ್ ಆ್ಯಂಡ್ ಶುಡ್ ಬಿಗಿನರ್ಸ್ಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ದಿನ ಯೂಸ್ ಮಾಡ್ಬೋದು. ಆ್ಯಂಡ್ 1 year ವಾರಂಟಿ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಹಾಗಾಗಿ ನಾನು ಈ ಒಂದು ಮೈಕ್ನ ತೊಗೊಂಡಿದ್ದೀನಿ. ತುಂಬ 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 ಚೆನ್ನಾಗಿದೆ. ಹೇಳಬೇಕು ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು ಈ ಒಂದು ಮೈಕ್ನ. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನು ಹೊಸ ಫ್ಯೂಚರ್ ಏನು ಚೆನ್ನಾಗಿದೆ, ಒಂದು ಫ್ಯೂಚರ್ ನನಗಿಷ್ಟ ಆಗಿದ್ದು ಅಂತ ಅಂದರೆ, ನಿಮ್ಮ ಫೋನಲ್ಲಿ ಏನಾದರೂ ಚಾರ್ಜ್ ಖಾಲಿಯಾಗಿದೆ, ನೀವು ಅರ್ಜೆಂಟಾಗಿ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿದಾಗ, ಒಂದು ನಿಮಿಷ, ಅಲ್ಲಿ ನನ್ನ ವಿಷನ್ ಬೋರ್ಡ್ ಕಾಣಿಸ್ತಿದೆ. ನಿಮ್ಮ ಫೋನಲ್ಲಿ ಚಾರ್ಜ್ ಖಾಲಿಯಾಗಿದೆ ಅಂದಾಗ ನೀವು ಇದನ್ನು ನಿಮ್ಮ ಫೋನಿಗೆ ಅಟ್ಯಾಚ್ ಮಾಡಿ ಚಾರ್ಜರ್ ವೈರ್ನ ನೀವು ಇಲ್ಲಿ ಅಟ್ಯಾಚ್ ಮಾಡಿದ್ರೆ ನಿಮಗೆ ಚಾರ್ಜಿಂಗ್ ಕೂಡ ಆಗುತ್ತೆ ಫೋನ್ದು. ಸೊ ತುಂಬ ಎಮರ್ಜೆನ್ಸಿ ಇದೆ, ಇವತ್ತು ವಿಡಿಯೋ ಶೂಟ್ ಮಾಡಿ ಪೋಸ್ಟ್ ಮಾಡಲೇಬೇಕು ಅಂತ ಹೇಳಿದಾಗ ನೀವು ಈ ಒಂದು ಮೈಕ್ನ ತೊಗೊಳ್ಳಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಮೈಕ್ ಬಗ್ಗೆ ಮಾತಾಡೋದಾದರೆ, ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಆ್ಯಂಡ್ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಕನೆಕ್ಟ್ ಮಾಡ್ಕೋತೀನಿ. ಇವಾಗ ಕನೆಕ್ಟ್ ಮಾಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನನ್ನ ವಾಯ್ಸ್ ಯಾವ ಥರ ಬರುತ್ತೆ ಅಂತ. ಸೊ ಜಸ್ಟ್ ವೆಯ್ಟ್ ಮಾಡಿ, ಇವಾಗ ಕನೆಕ್ಟ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಮೈಕ್ ಕೂಡ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕ್ಲಿಯರ್ ವಾಯ್ಸ್ ಬರ್ತಾ ಇದೆ ಅಂತ ನಾನಂತೂ ನಿಜವಾಗ್ಲೂ ಶಾಕ್ ಆಗಿಬಿಟ್ಟಿದ್ದೀನಿ. ಪ್ರೀವಿಯಸ್ ವ್ಲಾಗಲ್ಲಿ ನೀವು ಚೆಕ್ ಮಾಡಿ, ನನ್ನ ಹಳೆ ಮೈಕ್ ಹಾಕೊಂಡು ಒಂದು ವ್ಲಾಗ್ ಮಾಡಿದ್ದೀನಿ. ಅದಕ್ಕೂ ಈ ಮೈಕ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಿಜವಾಗ್ಲೂ ಹೇಳಕ್ಕೆ ಆಗಲ್ಲ. ಆ್ಯಂಡ್ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ನೀವು ಅದನ್ನ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಬರುತ್ತೆ. ನಿಮಗೆ ವಾಯ್ಸ್ ಬೇಡ ಅಂತ ಅಂದರೆ ನೀವು ಇಲ್ಲಿ ಮ್ಯೂಟ್ ಕೂಡ ಮಾಡ್ಕೋಬೋದು. ಆ್ಯಂಡ್ ನಿಮ್ಮ ಫೋನಲ್ಲಿ ಏನಾದರೂ ಚಾರ್ಜರ್ ಖಾಲಿ ಆಗ್ತಿದೆ ಅಂದಾಗ ಅದು ಕೂಡ
ತೋರಿಸುತ್ತೆ ಇಲ್ಲಿ ನಿಮ್ಮ ಫೋನ್ ಚಾರ್ಜ್ ಎಷ್ಟಿದೆ ಅಂತ. ಆ್ಯಂಡ್ ಇದನ್ನ ನಾನು ರಿಮೂವ್ ಮಾಡ್ತಿದ್ದೀನಿ ಇವಾಗ. ಸೊ ಅದಕ್ಕೂ ಮೊದಲು ರಿಮೂವ್ ಮಾಡಿರಲಿಲ್ಲ ಈ ವೈಯರ್ನ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ಅಟ್ಯಾಚ್ ಮಾಡ್ಕೋತೀನಿ. ಸೊ ಇವಾಗ ಕೇಳಿಸ್ತಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಹೇರ್ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಸಾರಿ ಇದು ವ್ಲಾಗಿಂಗ್ ಕಿಟ್ ಅಂತ 6 in 1 ತುಂಬಾ ಚೆನ್ನಾಗಿದೆ. ನಾನಂತೂ ಕಳ್ದೋದೆ. ಬಟ್ ಇದ್ರಲ್ಲಿ ಒನ್ ಪ್ರಾಬ್ಲಮ್ ಏನಂದ್ರೆ ನಂದು ಫೋನಲ್ಲಿ ಈ ಒಂದು ವೈರ್ನ ಅಟ್ಯಾಚ್ ಮಾಡಕ್ಕೆ ಹೋಲ್ ಕೊಟ್ಟಿಲ್ಲ. ಸೊ ಹೊಸದು ವೈರ್ನ ತಗೊಂಡು ನಾನು ಇದನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇದ್ರಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ತೋರಿಸ್ತೀನಿ ರೀ. ಅಯ್ಯಯ್ಯೋ! ಸೊ ಇಷ್ಟೆಲ್ಲ ಕೊಟ್ಟಿದ್ದಾರೆ. ನೀವು ನಂಬಲ್ಲ ಆಕ್ಚುಲಿ. ಇದಕ್ ನಾನ್ ಪೇ ಮಾಡಿದ್ದು ಜಸ್ಟ್ 580 rupees ಅಷ್ಟೇನೆ. ಜಾಸ್ತಿ ಏನ್ ಪೇ ಮಾಡಿಲ್ಲ. ಅಂಡ್ ಫಸ್ಟ್ ಒನ್ ಲೈಟ್. ಸೊ ಫಸ್ಟ್ ಒನ್ ಲೈಟು. ಅಂಡ್ ಇದ್ರಲ್ಲಿ ನೀವು 3 shells ನ ಹಾಕೋಬೇಕಾಗತ್ತೆ. ಇದ್ರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನೀವು ಚಾರ್ಜಿಂಗ್ ಹಾಕೊಂಡ್ ವಿಡಿಯೋ ಮಾಡೋದಾದ್ರೆ ಚಾರ್ಜ್ ಇಲ್ದೇ ಇರ್ಬೇಕಾದ್ರೆ ಏನ್ ಮಾಡ್ತೀರಾ? ಸೊ ಹಾಗಾಗಿ ಇದನ್ನ ತಗೊಳ್ಳಿ. ಶೆಲ್ ಇರೋವರೆಗೂ ಇದು ವರ್ಕ್ ಆಗುತ್ತೆ. ಶೆಲ್ ಖಾಲಿ ಆದಾಗ ನೀವು ಹೊಸ ಶೆಲ್ ನ ಹಾಕೋಬಹುದು. ಅಂಡ್ ಇದಕ್ಕೂ ಕೂಡ 1 year ವಾರಂಟಿ ಕೂಡ ಇದೆ. ಅಂಡ್ ತೋರಿಸ್ತೀನಿ ಇರಿ. ಇದು ಸ್ಟಾರ್ಟಿಂಗ್ 1 ಬಟನ್. ಇದು ಜಾಸ್ತಿ ಆಗತ್ತೆ. ಸೊ ಇದನ್ನ ನಿಮಗೆ ತೋರಿಸ್ತೀನಿ ಇವಾಗ. ಡಿಫ್ರೆನ್ಸ್ ನೋಡಿ ನೀವೇ. ಸೊ ಕಾಣಿಸ್ತಿದ್ಯಾ? ಸೊ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ ಅಂತ. ಅಂಡ್ ನೀವು ಲೈಟ್ ಇಲ್ದೇ ಇದ್ದಾಗ ಮಾಡಿದ್ರೆ ಇನ್ನಾ ಚೆನ್ನಾಗಿರುತ್ತೆ. ತುಂಬಾ ಪ್ರೀಮಿಯಂ ಇದೆ. ಅಂಡ್ ಇದ್ರಲ್ಲಿ ಬಟನ್ ಇದೆ ನೋಡಿ. ಹಿಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. 1 ಕ್ಲಿಕ್ ಮಾಡಿದ್ರೆ ಮೀಡಿಯಂ ಲೈಟ್, ಡಬಲ್ ಕ್ಲಿಕ್ ಮಾಡಿದ್ರೆ ಜಾಸ್ತಿ ಲೈಟ್ ಬರುತ್ತೆ. ನೋಡ್ತಾ ಇರ್ಬೋದು ನೀವೇ. ಸಖತ್ತಾಗಿ ಕಾಣಿಸ್ತಿದೆ. ನನಗಂತೂ ಈ ಲೈಟ್ ನೋಡಿನೇ ನಾನು ಕಳ್ದೋಗಿದ್ದು. ಈ ಲೈಟ್ಗೋಸ್ಕರನೇ ನಾನು ಇದನ್ನ ಬೈ ಮಾಡಿದ್ದು. ಯಾಕಂದ್ರೆ ಮೀಶೋದಲ್ಲಾಗಿರ್ಲಿ, ಅಮೆಝಾನ್ ಅಲ್ಲಾಗಿರ್ಲಿ ಈ ಒಂದು ಲೈಟ್ಗೆನೆ 450 ಮೇಲೆ ತೋರಿಸ್ತಾ ಇತ್ತು. ಒಂದೊಂದ್ರಲ್ಲಿ 355 ಇದೆ. ಬಟ್ ಅದ್ರಲ್ಲಿ ವ್ಯೂಸ್ ಎಲ್ಲ ಚೆನ್ನಾಗಿರ್ಲಿಲ್ಲ ನಾನು ನೋಡಿದಾಗ. ಸೊ ಹಾಗಾಗಿ ಅಂಡ್ ಇದು ಕೂಡ ನಾನು ಅಮೆಝಾನ್ ಅಲ್ಲೇ ಬೈ ಮಾಡಿದ್ದು. ಎಷ್ಟು ದೊಡ್ಡದಿದೆ ನೋಡ್ತಾ ಇರ್ಬೋದು. ಸೆಕೆಂಡ್ ಒನ್ ಬಂದು ಇದು ಮೈಕು. ತುಂಬಾ ದೊಡ್ಡದಿದೆ. ಅಂಡ್ ಚೆನ್ನಾಗಿದೆ. ಬೇಗ ಮಾತಾಡೋದೆಲ್ಲ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ನಾನು ನಮ್ಮ ಅಮ್ಮನ ಫೋನಿಂದ ಟ್ರೈ ಕೂಡ ಮಾಡಿದ್ದೀನಿ. ಅಂಡ್ ನೆಕ್ಸ್ಟ್ ಬಂದು ಈ ತರ ಇದನ್ನ ಕೊಟ್ಟಿದ್ದಾರೆ. ಇದು ಟ್ರೈಪೋಡ್ ಅಲ್ಲಿ ನೀವು ನೋಡೇ ಇರ್ತೀರಾ. ಆಲ್ಮೋಸ್ಟ್ ಎಲ್ಲಾ ಟ್ರೈಪೋಡ್ ಅಲ್ಲೂ ಇರುತ್ತೆ ಫೋನ್ ನ ಅಟ್ಯಾಚ್ ಮಾಡೋದು. ಅಂಡ್ ಟ್ರೈಪೋಡ್ ಇದನ್ನ ಕೊಟ್ಟಿದ್ದಾರೆ. ಇದು ಅಷ್ಟೇ ತುಂಬಾ ಈಸಿ ಯೂಸ್ ಮಾಡೋದು. ಅಟ್ಯಾಚ್ ಎಲ್ಲ ಮಾಡಿಲ್ಲ ನಾನು. ಆಮೇಲೆ ತುಂಬಾ ಸೇಫ್ಟಿ ಇದೆ. ಇದನ್ನ ಹಿಂಗ್ ಪ್ರೆಸ್ ಮಾಡಿದ್ರೆ ಮಾತ್ರ ಇದು ಓಪನ್ ಆಗೋದು. ಸೊ ಈ ತರ ಇಟ್ಕೋಬಹುದು. ಇದನ್ನ ಮೇಲೆ ಕೆಳಗೆ ಎಲ್ಲ ಮಾಡಕ್ಕಾಗಲ್ಲ. ಇದು ಎಷ್ಟು ಹೈಟ್ ಇದೆ ಅಷ್ಟೇ ಹೈಟ್. ಇದನ್ನ ಬೆಂಡ್ ಮಾಡ್ಬಿಡ್ತೀನಿ. ಇವಾಗ ಸದ್ಯಕ್ಕೆ ಇದ್ರದ್ದು ಅವಶ್ಯಕತೆ ಇಲ್ಲ. ಸೊ ಸಾರಿ, ವಿಡಿಯೋ ಕಟ್ ಆಯ್ತು ಮಧ್ಯೆ ತುಂಬಾ ಕಾಲ್ಸ್ ಬರ್ತಿದೆ ಇವತ್ತು. ಯಾಕಂತ ಗೊತ್ತಿಲ್ಲ. ಅಂಡ್ ಇದು ಒಂದ್ ಬಂದಿದೆ. ಅಂಡ್ ಬ್ಲಾಗ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದೊಂದು. ಅಂಡ್ ನೆಕ್ಸ್ಟ್ ಒನ್ ಬಂದು ಈ ತರ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ನಾವು ಅಲ್ಲಿ ಬ್ಲಾಗ್ ಮಾಡಕ್ ಅಲ್ಲಿ ಇಟ್ಟು ನಾವ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ವಿಡಿಯೋ ಆನ್ ಆಗುತ್ತೆ, ಆಫ್ ಆಗುತ್ತೆ. ಸೊ ಆ ತರ ಯೂಸ್ ಮಾಡ್ಕೋಬಹುದು. ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಲೈಟು ಅಂಡ್ ಮೈಕ್ ಕೂಡ ಇಷ್ಟ ಆಯ್ತು. ಸೊ ಅಂಡ್ ಸವಾನ ಇಂದ ಒಂದ್ ಪಾರ್ಸಲ್ ಬಂದಿದೆ. ಅಂಡ್ ಇದು ನಾನು ಪುತ್ತೂರಲ್ಲಿ ಇರೋದ್ರಿಂದ ಸವಾನ ಇಂದ ಪಾರ್ಸಲ್ ಸ್ವಲ್ಪ ಲೇಟ್ ಆಗಿ ಬರ್ತಿದೆ ನನ್ಗೆ. ಇನ್ನ ಎಷ್ಟೋ ಬರ್ಬೇಕು, ನಿಧಾನಕ್ಕೆ ಬರ್ಲಿ. ಬಂದಾಗ ಒಂದೊಂದೇ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಒನ್ ಈ ಒಂದು ಡ್ರೆಸ್ ರೆಡ್ದು ಸಖತ್ತಾಗಿದೆ ಹೇಳ್ಬೇಕಂದ್ರೆ. ನಾನು ಇದನ್ನ ವೇರ್ ಮಾಡಿದ್ದೀನಿ. ಅದ್ರದ್ದು ಫೋಟೋ ತೋರಿಸ್ತೀನಿ. ಎಲ್ಲೂ ಹಾಕೊಂಡ್ ಹೋಗಿರ್ಲಿಲ್ಲ. ಜಸ್ಟ್ ಬಂದಾಗ ವೇರ್ ಮಾಡಿದ್ದೆ. ಸೊ ಇಲ್ಲಿ ಈ ತರ ಕಟ್ಕೊಳಕ್ಕೆ ದಾರ ಕೊಟ್ಟಿದ್ದಾರೆ. ಬೋ ತರ ಕರುತ್ತೆ. ಇದ್ರದ್ದು ಪಿಕ್ ನಾನು ಹಾಕ್ತೀನಿ, ಮಿಸ್ ಮಾಡಲ್ಲ. ಅಂಡ್ ಸೆಕೆಂಡ್ ಒನ್ ಬಂದು ರಿಂಗ್ಸ್. ಸೊ ಈ ನಡುವೆ ರಿಂಗ್ಸ್ ಮೇಲೆ ಕ್ರೇಜ್ ಆಗಿದೆ. ಸೊ ಹಾಗಾಗಿ ತಗೊಂಡೆ. ನನ್ನ ಸೈಜೇ ಬಂದಿಲ್ಲ ಅಂದಿದ್ರೆ ಏನ್ ಮಾಡ್ಬೇಕಿತ್ತು ಏನೋ. 9 ಇದೆ. ಅದ್ರಲ್ಲಿ 1 ನಮ್ಮಮ್ಮ ಎತ್ಕೋಬಿಟ್ಟಿದ್ದಾರೆ.
ಅನ್ನೋ ತರ. ಫಸ್ಟ್ ಒನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಇದನ್ನ ನಾವು ಇಲ್ಲಿಗೆ ಹಾಕೊಳ್ಳೋದು. ಈ ತರ ಇದೆ ರಿಂಗ್ಸ್ ಎಲ್ಲ. ನಂದು ಬೆಳ್ಳಿ ರಿಂಗ್ ಸಾರಿ, ನಂದು ಬೆಳ್ಳಿ ರಿಂಗ್ ತೆಗ್ದಾಕಿದೀನಿ ಇವಾಗ ಸದ್ಯಕ್ಕೆ. ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಸೊ ಐ ಹೋಪ್ ನಿಮ್ಗೆ ಈ ಒಂದು ವ್ಲಾಗ್ ತುಂಬಾ ಹೆಲ್ಪ್‌ಫುಲ್ ಆಗಿದೆ ಅಥವಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನ ಯಾರು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವಾಗ್ಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್‌ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.